ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಬ್ಲಾಗ್ ಇದು ಹಬ್ಬದಿಸಿದ್ದು, ಗಣೇಶ ಹಬ್ಬದಿಸಿದ್ದು. ಸೊ ಬೆಳಗ್ಗೆ ಬೇಗ ಎದ್ದು ಕುಡಿಸಿ ಒರೆಸಿ ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರೆ. ಸೊ ಅವ್ರು ಮಲಗಿದ್ರೇ ಕೆಲಸ. ಸೊ ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸೋಕ್ಕೆ ಹೊರಗಡೆ ಎಲ್ಲ ತೊಳೆಯೋಕ್ಕೆ ನೀರು ಬಿಟ್ಟಿದ್ದೆ. ಸೊ ಔಟ್ಸೈಡು ಬಾಲ್ಕನಿ ಎಲ್ಲ ಒರೆಸ್ಕೋತೀನಿ, ಬಟ್ ತೊಳೆಯಲ್ಲ. ಸ್ಟೆಪ್ಸ್ ಅಷ್ಟೇ ತೊಳ್ಕೊತೀನಿ. ಸೊ ಸ್ಟೆಪ್ಸು ಅದೆಲ್ಲ ಮೇಲೆತ್ತಿಟ್ಟು ತೊಳಿಬೇಕು. ಇವಾಗ ಮಾರ್ನಿಂಗ್ 7 o'clock ಎದ್ದಿದ್ದು. ಸೊ ಆಮೇಲೆ ತೊಳೆದಾಗ ಈ ಥರ ಇತ್ತು. ಸೊ ನನಗೆ ರಂಗೋಲಿ ಅಷ್ಟು ಬರಲ್ಲ ನೀಟಾಗಿ. ಸೊ ಹೇಗೋ ಬಿಡಿಸಿದ್ದೀನಿ. ಸ್ವಲ್ಪ ಬರುತ್ತೆ ಅಷ್ಟೇ, ಅಷ್ಟೊಂದು ಬರಲ್ಲ. ಸೊ ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಬಿಟ್ಟಾಯಿತು. ಇವಾಗ ಪ್ಯಾಸೇಜು ಮನೆ ಒರೆಸಿದ್ರೆ ದೇವ್ರ ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ಇವಾಗ ಮನೆಯೆಲ್ಲ ಒರೆಸಿ ರಂಗೋಲಿ ಎಲ್ಲ ಅಷ್ಟಲಕಷ್ಟ ಕುಂಕುಮ ಎಲ್ಲ ಇಕ್ಕಿ ರಂಗೋಲಿ ಎಲ್ಲ ಬಿಟ್ಟೆ. ಸೊ ನಾನು ಜಾಸ್ತಿ ರಂಗೋಲಿ ಬಾಗಿಲ ಹತ್ರ ಬಿಡಲ್ಲ, ಯಾಕೆಂದರೆ ನನ್ನ ಮಗಳು ಅಳಿಸ್ಬಿಡ್ತಾಳೆ. ನಾನು ಚಿಕ್ಕವಳು, ಅವಳು ಮಧ್ಯದಲ್ಲಿ ಎದ್ದೇಳ್ತಾ ಇದ್ಲು. ಸೊ ಲೇಟೇ ಆಯಿತು. ಇಲ್ಲಿ ತುಳಸಿ ಗಿಡದ ಹತ್ರನೂ ಸೇಮ್ ಬಿಟ್ಟಿದ್ದೀನಿ. ಅಂದರೆ ಇದು ಬರುತ್ತೆ ರಂಗೋಲಿ ಹಾಕೋದು, ಅದರಲ್ಲಿ ಬಿಟ್ಟಿರೋದು ಅಚ್ಚು ಥರ ಬರುತ್ತೆ. ಸೊ ಮತ್ತೆ ರಂಗೋಲಿ ತೋರಿಸ್ತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಚಿನಿಮಾ ಎದ್ಬಿಡ್ತಾಳೆ, ಲೇಟ್ ಆಗುತ್ತೆ. ಸೊ ಆಮೇಲೆ ಅವಳಿಗೆ ಸ್ನಾನ ಮಾಡಿಸ್ಕೊ ಕರ್ಕೊಂಡು ಬಂದು ಅವಳಿಗೆ ಒರೆಸಿ ನಾನು ಸ್ನಾನ ಮಾಡ್ಕೊಂಬಂದು ಸೊ ರೆಡಿ ಆಗೋಷ್ಟರೊಳಗೆ ಜೊತ್ತಾಗುತ್ತೆ. ಅವಳು ಬಟ್ಟೆ ಇಕ್ಕಿಸ್ಕೊಳ್ಳಲ್ಲ. ಸೊ ಅದೇನೋ ಪರವಾಗಿಲ್ಲ, ಇವತ್ತು ಬಟ್ಟೆಲ್ಲ ಇಕ್ಕಿಸ್ಕೊಂಡ್ಳು. ಅವಳದೊಂದು ಕೆಲಸ ಮುಗಿದ್ಬಿಡುತ್ತೆ ರೆಡಿ ಆದರೆ ಅಂತ ಮಾಡ್ತಾಯಿದ್ದೆ. ನಾನು ಹಿಮಾಲಯನೇ ಜಾಸ್ತಿ ನನ್ನ ಮಗಳಿಗೆ ಯೂಸ್ ಮಾಡೋದು. ಸೊ ಬಟ್ಟೆ ಇವಾಗ ಇಟ್ಟು ಅವಳು ರೆಡಿ ಮಾಡಿ ಸ್ವಲ್ಪ ಬಟ್ಟೆಲ್ಲ ಇಕ್ಕಿಸ್ಕೊತಾಳೆ. ಅದಾದಮೇಲೆ ನಾನು ರೆಡಿ ಆಗ್ತಿದ್ದೆ. ಅಷ್ಟರೊಳಗೆ ಚಂದನು ಬಂದರು. ಅವರಂತ ಇದ್ರು, ಏನು ಇವತ್ತು ಬೆಳಗ್ಗೆನೇ ಹಿಡ್ಕೊಂಡ್ಬಿಟ್ಟಿದ್ಯಾ ಮೊಬೈಲ್ನ ಅಂತ. ಸುಮ್ಮನೆ ಅಂತ ಹೇಳ್ತಾಯಿದ್ವಿ. ಸೊ ರೆಡಿ ಎಲ್ಲ ಆಯಿತು, ಮಾಡಿದ್ರು. ಸೊ ನಾನು ನೆಕ್ಸ್ಟು ದೇವರಿಗೆ ನೈವೇದ್ಯ ಮಾಡೋಣ ಅಂತೇಳಿ ಕಡಲೆಕಾಳು ನೆನೆ ಹಾಕಿದ್ದೆ, ರಾತ್ರಿನೇ ವಾಶ್ ಮಾಡಿ. ಸೊ ಅದನ್ನು ಇವಾಗ ಕುಕ್ಕರ್ಗೆ ಹಾಕಿ ಕೂಗಿಸ್ತೀನಿ. ನಾನು ಸ್ವಲ್ಪ ದೇವ್ರಿಗೆ ಇಷ್ಟ ಅಂತ ಮೊಸರನ್ನ, ಪುಳಿಯೋಗರೆ, ಕಾಳುಸಲಿ, ಕಡುಬು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಈಗ ಈರುಳ್ಳಿ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅಷ್ಟರೊಳಗೆ ಆಫ್ ಮಾಡಿ ಮೊಬೈಲ್ನ, ಮತ್ತು ಎಲ್ಲ ಮಾಡಿದ್ಮೇಲೆ ಆನ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಸೊ ಇಷ್ಟು ನಾನು ದೇವ್ರಿಗೆ ನೈವೇದ್ಯ ಮಾಡಿದ್ದು. ಸೊ ಅದಾದಮೇಲೆ ಮೊಸರನ್ನ ಎಲ್ಲ ಮಾಡಿದ್ದೆ. ಸೊ ಅದಾದಮೇಲೆ ದೇವರಿಗೆಲ್ಲ ರೆಡಿ ಮಾಡಿ ಮತ್ತೆ ವಿಡಿಯೋ ಮಾಡಿದೆ. ಸೊ ಹೀಗಿದೆ. ಇನ್ನೂ ಪೂಜೆ ಏನೂ ಮಾಡಿರಲಿಲ್ಲ, ರೆಡಿ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ರೆಡಿ ಮಾಡಿ ನೈವೇದ್ಯ ಇಟ್ಟಿದ್ದೆ. ಸೊ ದೀಪ ಹಚ್ಚಿರಲಿಲ್ಲ, ಈಗ ಇಟ್ಟು ಪೂಜೆ ಮಾಡಿ ಆಮೇಲೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಸೊ ನೈವೇದ್ಯ ಎಲ್ಲ ಇಟ್ಟು ನಮ್ಮನೇಲಿ ಒಂದು ಪುಟ್ಟು ಗಣೇಶ ಇತ್ತು, ಯಾವಾಗೂ ಅದನ್ನು ಇಡ್ತೀವಿ. ಸೊ ಅದನ್ನೇ ಮುಂದೆ ಇಟ್ಟು ಗರಿಕೆ ಇಟ್ಟು ಹೂವು ಇಟ್ಟು ಸೊ ಹಣ್ಣು ಇಟ್ಟು
ಪೂಜೆ ಮಾಡಿದ್ದೀನಿ. ಸೊ ಇನ್ನೂ ಪೂಜೆ ಮಾಡಿಲ್ಲ, ಮಾಡಬೇಕು. ಸೊ ನೆಕ್ಸ್ಟು ಪೂಜೆ ಮಾಡಿದ್ದೀನಿ. ಸೊ ಇದೊಂದು ವಿಡಿಯೋ ಮಾಡಿದ್ದೆ, ತುಂಬ ಹೊತ್ತು ನಿಧಾನಕ್ಕೆ ಮಾಡಿದ್ದೆ, ಆಮೇಲೆ ಬ್ಲಾಗ್ ಹಾಕಿದ್ದೀನಿ. ಸೊ ಹೇಗಿದೆ ನೋಡಿ ಹೇಳಿ, ಏನಾದರೂ ತಪ್ಪಿದರೆ ಕ್ಷಮಿಸಿ. ಸೊ ನೈವೇದ್ಯನೂ ಇಟ್ಟಾಯಿತು. ನೆಕ್ಸ್ಟ್ ಇದು ನೈವೇದ್ಯ ನಮ್ಮ ಮನೆ ದೇವ್ರು ತಿಂತಾರೆ, ಅಂದರೆ ನನ್ನ ಹಸ್ಬೆಂಡ್ ತಿಂತಾರೆ. ಸೊ ಹೇಗಿದೆ ದೇವರು ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡಿ, ನನ್ನ ಸಬ್ಸ್ಕ್ರೈಬರ್ ಆಗಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಡೈಲಿ ನಾವು ಕಳಸ ಕೂರಿಸ್ತೀವಿ, ಇವತ್ತೇನು ಅಂತಲ್ಲ, ಡೈಲಿ ನನ್ನ ಮೊಮ್ಮ ಕೂಡ ಇಟ್ಟು ಕಳಸ ಕೂರಿಸ್ತೀನಿ. ಸೊ ಹೀಗಿದೆ ನಮ್ಮ ದೇವರ ಮನೆ. ಸೊ ನನ್ನ ಮನೆ, ನಾನು ಈಗಿರೋ ಮನೆಯೂ ಬ್ಲಾಗ್ ಮಾಡಿ ಹಾಕ್ತೀನಿ. ಸೊ ಅದು ನನ್ನ ಲಕ್ಕಿ ಮನೆ ಅನ್ಬೋದು. ಓಕೆ ಬಾಯ್.